ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು 2 ಸ್ಟೆಪ್ಸಲ್ಲಿ ಒಂದು ಸೂಪರ್ ಆಗಿರುವಂಥ, ಈಸಿಯಾಗಿ ನಾವು ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದಾಗಿರುವಂಥ ಒಂದು ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು 500 550ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸು ತುಂಬ ಸಿಂಪಲ್ಲು. 6 ದಾರ ಸುತ್ತಿಡ್ಕೊಂಡಿರೋವಂಥದ್ದು, ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ, ಮತ್ತು ಕ್ರೋಶಾ ನೀಡಲ್ ನಂಬರು ನೀವು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇಷ್ಟೇ ಐಟಮ್ಸ್ ಇದಕ್ಕೆ ಬೇಕಾಗಿರುವಂಥದ್ದು. ಈಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮತ್ತು ನಾವು ಏನು 6 ದಾರ ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಡೆಯಿಂದ ಮೇಲ್ಗಡೆಗೆ ಪೂರ್ತಿಯಾಗಿ ಎತ್ಕೊಂಡು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನೀವು ಡೈರೆಕ್ಟಾಗಿ ಅಂದರೆ ದಾರಕ್ಕೆ ಗಂಟು ಹಾಕ್ಕೊಂಡು ಸೀರೆಗೆ ಏನು ಲಾಕ್ ಮಾಡ್ಕೋಬೋದು, ಅಥವಾ ಈ ರೀತಿ ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ಬೋದು. ಮತ್ತು ಇವಾಗ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಒಂದು ಹಾಫ್ ಕ್ರೋಶೆಟ್ ಅನ್ಬೋದು, ಲಾಕ್ ಅನ್ಬೋದು. ಮಾಡ್ಕೊಂಡಿದ್ದಾದಮೇಲೆ ನಾವೇನು ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 2 ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲೇ. ಬೀಡನ್ನ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ನೀವು ಬೀಡನ್ನ ಲಾಕ್ ಮಾಡಿ ಆದರೂ ಸೀರೆಗೆ ಲಾಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಸೀರೆಗೇ ಲಾಕ್ ಮಾಡ್ಬೋದು. 2 ರೀತಿನಲ್ಲೂ ಮಾಡ್ಕೋಬೋದು. ಸೊ ನಿಮಗೆ ಯಾವ ಥರ ಓಕೆ ಅನಿಸುತ್ತೆ ಆ ರೀತಿ ಮಾಡ್ಕೋಬೋದು. ಈಗ 2 ಬೀಡನ್ನ ಲಾಕ್ ಮಾಡಿದ್ಮೇಲೆ 8 ಚೈನ್ಗಳನ್ನ ಹಾಕಬೇಕು. 8 ಚೈನ್ಗಳನ್ನ ಹಾಕಬೇಕು. 8 ಚೈನ್ ಹಾಕ್ಕೊಂಡ್ಮೇಲೆ ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡಬಾರ್ದು. ಸ್ವಲ್ಪ ಹಿಂದೆಗೆ, ಅಂದರೆ ಯು ಶೇಪಲ್ಲಿ ಬರೋ ರೀತಿನಲ್ಲಿ. ಅಂದರೆ ನೋಡಿ, ಒಂದು 3 ಚೈನ್ ಹಾಕಿದ್ರೆ ಗ್ಯಾಪ್ ಬರುತ್ತಲ್ಲ, 3 ಚೈನ್ಸ್ ಗ್ಯಾಪ್, ಅಷ್ಟು ಗ್ಯಾಪ್ ತಗೋಬೇಕು. ಯು ಶೇಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಸ್ಮಾಲ್ ಬೀಡ್ಸ್ಗಳನ್ನ ತಗೋಬೇಕು. 4 ಬೀಡ್ಗಳನ್ನ ತಗೋಬೇಕು. ಈಗ 4 ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 2 ಬೀಡು, ಬಟ್ ಇಲ್ಲಿ 4 ಬೀಡು. ನೋಡಿ, ಈ ರೀತಿ ಡೈರೆಕ್ಟಾಗಿ ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಬೋದು. ನೋಡಿ, ನಾನು ತೋರಿಸ್ತೀನಿ. ಈಗ ಬೀಡನ್ನ ದಾರದೊಳಗೆ ಸೇರಿಸ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡೈರೆಕ್ಟಾಗಿ ದಾರನ ಲಾಕ್ ಮಾಡ್ಕೊಳ್ಳೋದು. ಬೀಡ್ ಲಾಕ್ ಮಾಡ್ದಿಲ್ದಿರೇ ಲಾಕ್ ಮಾಡ್ಬೋದು. ಅದು ಕೂಡ ನಿಮಗೆ ಚೆನ್ನಾಗಿ ಬೇಗ ಆಗುತ್ತೆ. ಮತ್ತು ನೀವು ಬೀಡ್ ಲಾಕ್ ಮಾಡಿ ಮಾಡೋದು ಸ್ಪೇಸ್ ಜಾಸ್ತಿ ತಗೊಳ್ಳುತ್ತೆ. ಬಟ್ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಸ್ಪೇಸ್ ಜಾಸ್ತಿ ತಗೊಳ್ಳಲ್ಲ, ಮತ್ತು ಆರ್ಚ್ ಮಾಡೋದಕ್ಕೆ ಕರೆಕ್ಟಾಗಿ ಕೂಡ ಇರುತ್ತೆ. ನೀವು 2 ಥರನೂ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡಿ ನೀವು ಮಾಡಿದ್ರೆ ಆರ್ಚ್ ಸ್ವಲ್ಪ ನಿಮಗೆ ದೊಡ್ಡದಾಗಿ ಬರ್ತವೆ ಕಂಬಗಳು. ಈ ಥರ ಮಾಡಿದ್ರೆ ಕಂಬ ಸ್ವಲ್ಪ ಪುಟ್ಟದಾಗಿ ಬರ್ತವೆ. ಈಗ 4 ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ 8 ಚೈನ್ಗಳನ್ನ ಹಾಕ್ಕೋಬೇಕು. ಮತ್ತು ನೀವು ಒಂದೇ ಸತಿಗೆ 2, 3, 4 ಬೀಡ್ಗಳನ್ನ ನೀಡಲ್ಗೆ ತಗೊಂಡು ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಇವಾಗ ನೋಡಿ, ಯು ಶೇಪಲ್ಲಿ ಇವಾಗ ನೀವೇನು ಫಸ್ಟ್ನೇದು ಲಾಕ್ ಮಾಡಿದ್ದೀರ ನೋಡಿ ಸ್ಪೇಸು, ಅಷ್ಟೇ ಸ್ಪೇಸಿಗೆ ನಾವಿಲ್ಲಿ ಲಾಕ್ ಮಾಡಬೇಕು. ಅಂದರೆ ಒಂದು ಕಣ್ಣು ಅಳತೆನಲ್ಲಿ ಅಂದಾಜಿಗೆ ಒಂದು 3 ಚೈನ್ ಹಾಕಿದ್ರೆ ಏನು ಸ್ಪೇಸ್ ಬರುತ್ತೆ ಅನ್ನೋ ಅಂದಾಜಲ್ಲಿ ಲಾಕ್ ಮಾಡ್ಕೊತಾ ಹೋಗಬೇಕು. ಮತ್ತು ಇವಾಗ ನೋಡಿ, 4 ಬೀಡ್ಗಳು ನನಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಒಂದೇ ಸತಿಗೆ 4 ಬೀಡ್ಗಳನ್ನ ನೀಡಲ್ಗೆ ತಗೊಂಡು ನಾನು ಹಾಕ್ಕೊಳ್ತಾ ಹೋಗ್ಬಿಡ್ತೀನಿ. ಏಕೆಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಒಂದೇ ಸತಿಗೆ 4 ಬೀಡ್ಗಳನ್ನ ನೀವು ತಗೊಳ್ಳೋದ್ರಿಂದ. ನೀವು ಹೊಸ್ದಾಗಿ ಕಲಿತಾ ಇದ್ದರೆ ಒಂದು 2 ಬೀಡ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಅದು 3 ಬೀಡ್ ತಗೋಬೋದು, ಆಮೇಲೆ 4 ಬೀಡ್ ತಗೊಳ್ಬೋದು. ಈ ರೀತಿಯಲ್ಲಿ ಮಾಡ್ಕೊತಾ ಹೋಗ್ಬೋದು. ಟೈಮ್ ಕೂಡ ನಿಮಗೆ ಸೇವ್ ಆಗುತ್ತೆ ಅದಕ್ಕೋಸ್ಕರ. ಸೊ ನಾನು ಏನಂದರೆ ದಾರದೊಳಗಡೆಗೆ ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡಿ ಮಾಡ್ತಾಯಿಲ್ಲ ನೋಡಿ, ಡೈರೆಕ್ಟ್ ಸೀರೆಗೆ ಲಾಕ್.
ಮತ್ತು 8 ಚೈನ್ಗಳು. ಈ ರೀತಿ ಮಾಡ್ಕೊತಾ ಬರಬೇಕು. ಫಸ್ಟ್ ಸ್ಟೆಪ್ಪು ನಿಮಗೆ ಈ ರೀತಿನಲ್ಲಿ ಬರುತ್ತೆ. ಮತ್ತು ಎಂಡಿಂಗಲ್ಲೂ ಅಷ್ಟೇ ನೋಡಿ, ಸ್ಟಾರ್ಟಿಂಗ್ 2 ಬೀಡಲ್ಲಿ ಹಾಕಿ ಸ್ಟಾರ್ಟ್ ಮಾಡಿದ್ದೆ, ಎಂಡಿಂಗು ಕೂಡ 2 ಬೀಡಲ್ಲಿ ಎಂಡ್ ಮಾಡಬೇಕು. ಎಂಡಿಂಗು 2 ಬೀಡಲ್ಲಿ ಎಂಡ್ ಆಗೋ ಥರ ನೀವು ಮಾಡ್ಕೋಬೇಕು. 2 ಬೀಡ್ ಹಾಕಿ ಲಾಕ್ ಮಾಡಿದ್ಮೇಲೆ ಒಂದು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿದ್ಮೇಲೆ ಸ್ವಲ್ಪ ಥ್ರೆಡ್ನ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಸ್ವಲ್ಪ ಮೇಲಕ್ಕೆ ಕಟ್ ಮಾಡ್ಕೊಳ್ಳಿ. ಆನಂತರ ನೀಡಲ್ನ ಮೇಲಕ್ಕೆ ಎಳೆದಾಗ ಆ ಥ್ರೆಡ್ ನಿಮಗೆ ಲಾಕ್ ಆಗುತ್ತೆ. ಸ್ವಲ್ಪ ಎಳೆದ್ಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾನಿಲ್ಲಿ ಜಸ್ಟ್ ನಿಮಗೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಮಧ್ಯದಲ್ಲಿ ಏನು 8 ಚೈನ್ ಗ್ಯಾಪಿಗೆ ಸ್ಪೇಸ್ ಕೊಟ್ಟಿದ್ದೀರಲ್ಲ, ಅದು ಎಲ್ಲನೂ ಒಂದೇ ಅಳತೆಯಲ್ಲಿ ಇರಬೇಕು ಆಲ್ಮೋಸ್ಟ್. ಅಂದರೆ ಹೆಚ್ಚು ಕಡಿಮೆ ಚೂರು ಆಗ್ಬೋದು, ಬಟ್ ಜಾಸ್ತಿ ಹೆಚ್ಚು ಕಡಿಮೆ ಮಾಡಿದ್ರೆ ಹಾರ್ಚು ಉದ್ದ ಗುಡ್ಡ ಆಗಿಬಿಡ್ತವೆ. ಸೊ ಆ ರೀತಿ ಮಾಡ್ಕೋಬೇಡಿ ನೋಡಿ. ನಾನಿಲ್ಲಿ ಥ್ರೆಡ್ನ ಮೊದಲೇ ಗಂಟು ಹಾಕ್ಕೊಂಡು ಸೀರೆ ಹಿಂಭಾಗಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ನಾವು ಬಾರ್ಡರ್ ಡಿಸೈನ್ ಮಾಡ್ತಿರೋದ್ರಿಂದ ಹೇಗಿದ್ರೂ ನಾವು ಗ್ಲೂ ಹಾಕಿ ಪೇಸ್ಟ್ ಮಾಡಲೇಬೇಕು. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ ನಿಮಗೆ ಹಾಗೆ ತೋರಿಸ್ತಾ ಇರೋದ್ರಿಂದ ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಏನು ಚೈನ್ ಇದೆಯಲ್ಲ, ಆ ಚೈನಿಗೆ ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ 8 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನೀವು ಟ್ರಿಪಲ್ ಕ್ರೋಶೆಟ್ ಕಂಬ ಕೂಡ ಮಾಡ್ಕೋಬೋದು. ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು, ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಬೋದು. ಬಟ್ ನಾನು ಪುಟ್ಟದಾಗಿರಲಿ ಆರ್ಚ್ಗಳು ಅಂದ್ಬಿಟ್ಟು ಪುಟ್ಟದಾಗಿ ಆರ್ಚ್ನ ಮಾಡ್ತಾಯಿದ್ದೀನಿ, ಡಬಲ್ ಕ್ರೋಶೆಟ್ನೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತುಂಬ ದೊಡ್ಡ ದೊಡ್ಡದು ಆರ್ಚ್ಗಳು ಬೇಡ, ಇದಕ್ಕೆ ಪುಟ್ಟದಾಗಿದ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ನೀವು ಟ್ರಿಪಲ್ ಕ್ರೋಶೆಟ್ ಮಾಡಬೇಕು ಅಂತ ಇದ್ದರೆ ಆ ರೌಂಡ್ ಬೀಡ್ಗಳನ್ನ ನೀವು ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ಳಿ, ಸ್ಮಾಲ್ ಬೀಡ್ ಬೇಡ, ಆವಾಗ ಚೆನ್ನಾಗಿರುತ್ತೆ. ಮತ್ತು ನೋಡಿ, ನಾನಿಲ್ಲಿ 8 ಚೈನ್ ಗ್ಯಾಪ್ ಒಳಗಡೆಗೆ 16 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 16 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗು 8 ಕಂಬಗಳನ್ನ ಮೊದಲು ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಮಾಲ್ ಬೀಡ್, ಅಂದರೆ ನೀವು ಬೀಡ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಒಂದೊಂದು ಆರ್ಚಿಗೆ ಒಂದೊಂದು ಬೀಡ್ ಇದ್ದರೆ ಚೆನ್ನಾಗಿರುತ್ತೆ, ಒಂಥರ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಒಂದೊಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. 8 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಆ್ಯಡ್ ಮಾಡಬೇಕಷ್ಟೇ, ಲಾಕ್ ಮಾಡಬಾರ್ದು. ನೆಕ್ಸ್ಟು ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 8 ಕಂಬಗಳನ್ನ ಮಾಡ್ಕೋಬೇಕು. ಸೊ ನಾವು ಲೆಕ್ಕನ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. 8 ಕಂಬ ಮಾಡ್ಕೊಳ್ಳಿ, ಒಂದು ಬೀಡ್ ಆ್ಯಡ್ ಮಾಡಿಬಿಟ್ಟು ಮತ್ತೆ ಬೀಡ್ ಆದಮೇಲೆ 8 ಕಂಬಗಳನ್ನ ಮಾಡಬೇಕು. ಅಂದರೆ 8 ಚೈನ್ ಏನು ಹಾಕಿರ್ತೀವಲ್ಲ ಅದರೊಳಗಡೆಗೆ 16 ಕಂಬಗಳು ಬರುತ್ತೆ, ಡಬಲ್ ಬರುತ್ತೆ. ನೀವು ಜಾಸ್ತಿ ಮಾಡಿದ್ರೆ ಬೀಡು ಅದು ಮಧ್ಯದಲ್ಲಿ ಹಾಕಿದಿರಲ್ಲ, ಆ ಬೀಡು ಹೆಚ್ಚು ಕಡಿಮೆ ಸೆಂಟ್ರಿಗೆ ಬರಲ್ಲ, ಆ ಕಡೆ ಈ ಕಡೆ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ 8 ಡಿವೈಡ್ ಮಾಡ್ಕೋಬೇಕು. 8 ಕಂಬ ಆದಮೇಲೆ ನೋಡಿ, 2 ಬೀಡ್ ಆದಮೇಲೆ ಮಧ್ಯದಲ್ಲಿ ಒಂದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಈ ಲಾಕ್ನ ಮಾಡಬೇಕು. ಸೊ ಈಗ ಒಂದು ಆರ್ಚಿಗೆ 2 ಬೀಡು ಕರೆಕ್ಟ್ ಆಯಿತು. ಈಗ ಮತ್ತೆ ಡಿಸೈನ್ ಆರ್ಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಈ ರೀತಿ ಬರುತ್ತೆ ನಿಮಗೆ ಆರ್ಚ್ಗಳು. ಟ್ರಿಪಲ್ ಕ್ರೋಶೆಟ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಆರ್ಚ್ಗಳು ಬರುತ್ತೆ ನಿಮಗೆ. ನೀವು ಇದಕ್ಕೆ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಕುಚ್ಚು ಕಟ್ಟೋದಕ್ಕೆ. 1 ಅಥವಾ 2 ಬೀಡು, 6 ಬೀಡ್ ಹಾಕ್ಕೊಂಡ್ರೆ ಕುಚ್ಚು ಕಟ್ಬೋದು ನೀವು. 2 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಮಧ್ಯದಲ್ಲಿ ಪುಟ್ಟದಾಗಿ ಕುಚ್ಚುಗಳು ಕಟ್ಕೋಬೋದು. ಕುಚ್ಚು ಬೇಕು ಅಂದರೆ ನೀವು ಆ ರೀತಿ ಮಾಡ್ಕೋಬೋದು. ಇಲ್ಲ ಕುಚ್ಚು ಬೇಡ ನಮಗೆ, ಹಾಗೇನೇ ಇರಲಿ, ಕುಚ್ಚುಗಳು ಫೋಲ್ಡ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಳ್ಳೋರು ಈ ರೀತಿ ಬಾರ್ಡರ್ ಡಿಸೈನ್ನ ಮಾಡ್ಬೋದು. ತುಂಬ ಜನ ಬಾರ್ಡರ್ ಡಿಸೈನ್ನ ಪ್ರಿಫರ್ ಮಾಡ್ತಾರೆ. ಅಂದರೆ ನಮಗೆ ಬೇಕು, ಕುಚ್ಚುಗಳು ಫೋಲ್ಡ್ ಆಗುತ್ತೆ, ಬೇಡ, ಸುಮ್ಮನೆ ಹಾಗೆ ಹೆಣ್ಣು ಕೊಡಿ ಅಂತ ತುಂಬ ಜನ ಕೇಳ್ತಾರೆ. ಅವ್ರಿಗೆ ನೀವು ಈ ರೀತಿ ಮಾಡಿಕೊಡ್ಬೋದು, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ 8 ಕಂಬ ಆದಮೇಲೆ ಈಗ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಲೆಫ್ಟಲ್ಲಿ 8 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕಂಬಗಳನ್ನೂ ಅಷ್ಟೇ ಒಂದು ದೊಡ್ಡದು ಚಿಕ್ಕದು ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಒಂದು ಆರ್ಚಲ್ಲಿ ನೀವು ಏನು ಒಂದು ಅಂದಾಜಲ್ಲಿ ಕಂಬಗಳನ್ನ ಮಾಡ್ಕೋತೀರಲ್ಲ, ಅದೇ ಅಂದಾಜಲ್ಲಿ ಮಾಡ್ಕೊಂಡು ಹೋಗಬೇಕು. ಒಂದು ಆರ್ಚಲ್ಲಿ ದೊಡ್ಡದಾಗಿ ಎಳೆನ ಹೇಳ್ಕೊಂಡು ಕಂಬ ಮಾಡೋದಿರ್ಬೋದು, ಇನ್ನೊಂದರಲ್ಲಿ ಪುಟ್ಟದಾಗಿ, ಈ ರೀತಿ ಹೆಚ್ಚು ಕಡಿಮೆ ಮಾಡಿದ್ರೂ ಆರ್ಚ್ಗಳು ಚೆನ್ನಾಗಿ ಬರೋದಿಲ್ಲ, ಒಂದೇ ಸಮ ಬರೋದಿಲ್ಲ.
ಆದಷ್ಟು ನಾವೆಲ್ಲ ಒಂದು ಅಂದಾಜಲ್ಲಿ ಕರೆಕ್ಟಾಗಿ ಒಂದೇ ಮೆಷರ್ಮೆಂಟ್ ಬರುತ್ತೆ. ಅಂದರೆ ಪ್ರಾಕ್ಟೀಸ್ ಆದಷ್ಟು ನಿಮ್ಗೆ ಚೆನ್ನಾಗಿ ಒಂದೇ ಸಮ ಬರ್ತಾ ಹೋಗುತ್ತೆ. ಸೊ ಈಗ ನೋಡಿ 8 ಕಂಬ ಆಯಿತು. ಮತ್ತು 2 ಬೀಡ್ ಆದಮೇಲೆ ಮಧ್ಯದಲ್ಲಿ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ನೋಡಿ 2 ಆರ್ಚ್ಗಳು ನನಗೆ ಒಂದೇ ಸಮ ಒಂದೇ ಉದ್ದ ಕರೆಕ್ಟಾಗಿ ಬಂದಿದೆ. ಇದೇ ರೀತಿಯಲ್ಲಿ ಬರಬೇಕು ನಿಮಗೂ ಕೂಡ. ನೀವು ಕುಚ್ಚು ಬೇಕಂದರೆ ಮಧ್ಯದಲ್ಲಿ ಕಟ್ಕೋಬೋದು. ಎಂಡಿಂಗಿಗೆ ಬಂದಿದ್ದೀನಿ. ಈಗ ಎಂಡಿಂಗು ಲಾಸ್ಟ್ ಬೀಡು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನಂತರ ಒಂದು 2 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕುಚ್ಚು ಬೇಡ ಅನ್ನೋರಿಗೆ ನೀವು ಈ ರೀತಿ ಮಾಡಿಕೊಡಿ. ಕುಚ್ಚು ಬೇಕನ್ನೋರಿಗೆ ಇದಕ್ಕೇ ಕುಚ್ಚು ಕೂಡ ಆ್ಯಡ್ ಮಾಡ್ಬೋದು. ಸೊ ನಿಮಗೆ ಬಿಟ್ಟಿದ್ದು ಆಪ್ಷನ್ನು, ನೀವು ಯಾವ ರೀತಿ ಮಾಡ್ಕೋತೀರಾ ಅಥವಾ ಕಸ್ಟಮರ್ ನಿಮ್ಗೆ ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಮೇಲೆ ನೀವು ಮಾಡ್ಬೋದು. ಇವಾಗ ನೋಡಿ ಬಾರ್ಡರ್ ಡಿಸೈನ್ ಮಾಡಿದಾಗ ನಮಗೆ ಕುಚ್ಚುಗಳು ಇರಲ್ಲ ಅಲ್ಲ, ಆವಾಗ ನಾವು ಥ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಬೇಕಾಗುತ್ತೆ. ನಮಗೆ ಸೀರೆಗೆ ಅಂಟಿಸೋ ಗಮ್ ಸಿಗುತ್ತಲ್ಲ, ಆ ಗಮ್ನ ಯೂಸ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಏನು ಗಮ್ ಬರುತ್ತೆ ಅದು ಬೀಡ್ಸ್ಗಳನ್ನ ಅಂಟಿಸೋದಕ್ಕೆ. ಈ ರೀತಿ ಹಿಂಭಾಗಕ್ಕೆ ಆರ್ಚ್ ಹಿಂಭಾಗದಲ್ಲಿ ಗಮ್ನ ಹಾಕಿ ಆ ಥ್ರೆಡ್ಗಳನ್ನ ಈ ರೀತಿ ನೀಟಾಗೆ ಫಿನಿಶಿಂಗ್ ಬರೋ ಥರ ಕರೆಕ್ಟಾಗೆ ಅಂಟಿಸ್ಬಿಡ್ಬೇಕಾಗುತ್ತೆ. ನೋಡಿ ಈ ರೀತಿ ಬರಬೇಕು, ನೀಟಾಗಿ ಅಂಟಿಸ್ಬೇಕು. ನಿಮಗೆ ಫ್ರಂಟಲ್ಲಿ ಅದು ಕಾಣಿಸ್ಬಾರ್ದು, ಥ್ರೆಡ್ಡು ಎಕ್ಸ್ಟ್ರಾ ಇದೆ ಅಂಟಿಸಿದ್ದಾರೆ ಈ ರೀತಿ ಗೊತ್ತಾಗದಿರೋ ಥರ ನೀಟ್ ಫಿನಿಶಿಂಗ್ ಲುಕ್ಕು ಕೊಡಬೇಕು ನೀವು ಅದಕ್ಕೆ. ಹಾಗೆಯೇ ಸ್ಟಾರ್ಟಿಂಗಲ್ಲೂ ಕೂಡ ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಅಂಟಿಸ್ಕೊಬಿಡಬೇಕು. ಸ್ವಲ್ಪ ನೀಟಾಗಿ ಅಂಟಿಸ್ಕೊಳ್ಳಿ. ಯಾಕೆಂದರೆ ನಮ್ಗೆ ಕುಚ್ಚಿದ್ರೆ ಈ ಥ್ರೆಡ್ನ ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಕುಚ್ಚುಗಳು ಇಲ್ಲದಿರೋದ್ರಿಂದ ಸ್ವಲ್ಪ ನೀಟಾಗಿ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಅಂಟಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಅಂಟಿಸ್ಕೊಂಡ್ಮೇಲೆ ನೀಟಾಗಿ ಅದು ಒಣಗಿದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಲ್ಲಿ ಫೈನಲ್ ಲುಕ್ಕು. ಪುಟ್ಟದಾಗಿ ಬೀಡಿರ್ಬೋದು ಅಥವಾ ಪುಟ್ಟದಾಗಿ ಆರ್ಚ್ಗಳಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅದು ಒಂದೊಂದು ಬೀಡ್ ಹಾಕಿರೋದು ಆರ್ಚಿಗೆ. ಸೊ ಫೈನಲ್ಲಾಗಿ ನೋಡಿ ಈ ರೀತಿ ಬಂದಿದೆ. ಸೊ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿಯಲ್ಲಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.